ಸೊ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಸಿ ಶರತ್ ಕುಮಾರ್ ಅವ್ರ ಜೊತೆನಲ್ಲಿ ನಾನು ಮಾತುಕತೆ ಆಡ್ತಾ ಇದ್ದೆ. ಕೆಲವೊಂದು ವ್ಯಕ್ತಿಗತ ಸಮಸ್ಯೆಗಳ ಕುರಿತಂತೆ ಮಾಹಿತಿಯನ್ನು ಅವರು ಕೊಡ್ತಾ ಇದ್ರು. ಎಸ್ ಡಾಕ್ಟ್ರೆ, ಹಾಗಾದ್ರೆ ಈ ಚಿಕ್ಕ ಶಿಶ್ನ ಅಂತಕ್ಕಂಥದ್ದು ಬಂಜೆತನಕ್ಕೆ ಕಾರಣ ಅಂತ ತಾವು ಆರಂಭದಲ್ಲಿ ಹೇಳಿದ್ರಿ. ಯಾಕೆ ಈ ರೀತಿ ಚಿಕ್ಕ ಶಿಶ್ನವಾಗುತ್ತೆ? ಇದೇನಾದ್ರೂ ಜೆನೆಟಿಕಲ್ ಪ್ರಾಬ್ಲಮ್ ಅಂತ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅರವಿಂದ್. ಖಂಡಿತ ಇದಕ್ಕೆ ಜೆನೆಟಿಕ್ಸ್ಗೂ ಇದಕ್ಕೂ ಸಂಬಂಧ ಇದೆ. ಎಷ್ಟೋ ಜೆನೆಟಿಕಲಿ ಮ್ಯೂಟೇಷನ್ ಡಿಸೀಸಸ್ ಅವುಗಳಲ್ಲಿ ಹೈಪೋಗೊನಿಡಿಸಮ್ ಆಗ್ತದೆ. ಅಂದರೆ ಒಳ ಮತ್ತು ಹೊರ ಜನನೇಂದ್ರಿಯಗಳು ಬೆಳವಣಿಗೆ ಸಂಪೂರ್ಣ ಆಗೋದಿಲ್ಲ. ಓಕೆ, ಉದಾಹರಣೆಗೆ ಈ ವೈಕ್ರೋಮೋಸೋಮ್ಸ್ನಲ್ಲಿ ಏನಾದರೂ ವ್ಯತ್ಯಯ ಉಂಟಾದರೆ ಆಗ ಅಂಥ ವ್ಯಕ್ತಿಗಳಲ್ಲಿ ನಿರ್ವೀರ್ಯತೆ ಆಗೋ ಸಾಧ್ಯತೆ ಇದೆ, ಮತ್ತು ಬಂಜೆತನ ಆಗೋ ಸಾಧ್ಯತೆ ಇದೆ, ಮತ್ತು ಜನನೇಂದ್ರಿಯಗಳು ಬೆಳವಣಿಗೆನೇ ಆಗಿಲ್ಲದೆ ಇರ್ಬೋದು, ಅಥವಾ ಜನನೇಂದ್ರಿಯಗಳು ಇಲ್ದೇನೆ ಹೋಗ್ಬೋದು. ಅಂದ್ರೆ ಪೀನಿಸ್ನ ಹುಡುಕ್ಬೇಕಾಗ್ಬೋದು, ಮೈಕ್ರೋ ಪೀನಿಸ್ ಅಂತ ಆಗ್ತದೆ. ಕೆಲವು ಸಾರಿ ಎಷ್ಟು ಜೆನೆಟಿಕಲ್ ಅಬ್ನಾರ್ಮಾಲಿಟಿ ಇರ್ಬೋದು ಅಂದ್ರೆ ಅದು ಪುರುಷನೋ ಸ್ತ್ರೀಯೋ ಹೇಳೋದಕ್ಕೆ ಆಗದೆ ಇರೋವಷ್ಟು ಹರ್ಮಾಫ್ರೈಡೈಟ್ ಇರ್ಬೋದು. ಅಂದ್ರೆ ತ್ರಿಶಂಕು ಸ್ಥಿತಿ ಇರಬಹುದು. ಅಂದ್ರೆ ನಾವು ಹೊರ ಜನೇಂದ್ರಿಯಗಳನ್ನ ಅವಲೋಕಿಸಿ ನೋಡಿದಾಗ ಅಲ್ಲಿ ಯೋನಿ ಇದೆಯಾ ಅಥವಾ ಶಿಶ್ನ ಇದೆಯಾ, ಬೀಜಗಳಿದೆಯಾ ಇಲ್ವಾ ಅನ್ನೋದನ್ನ ಹುಡುಕಿ ನೋಡ್ಬೇಕಾಗತ್ತೆ. ಅಂತ ಸಂದರ್ಭಗಳು ಕೂಡ ಇರುತ್ತೆ. ಇವುಗಳು ಜೆನೆಟಿಕ್ ಪ್ರಾಬ್ಲಮ್ಸ್. ಜೊತೆಗೆ ಈ ವೈಕ್ರೋಮೋಸೋಮ್ನಲ್ಲಿ ವ್ಯತ್ಯಯಗಳು ಕೂಡ ಉಂಟಾದಾಗ ಕೂಡ ಈ ರೀತಿ ಸಮಸ್ಯೆ ಬರ್ಬೋದು. ಮತ್ತು ಹಾರ್ಮೋನ್ಸ್ಗಳಲ್ಲಿ, ಚೋದನಿಕ ವಸ್ತುಗಳಲ್ಲಿ, ಅವುಗಳಲ್ಲಿ ವ್ಯತ್ಯಯ ಉಂಟಾದಾಗ ಕೂಡ ಈ ಹೊರ ಜನನೇಂದ್ರಿಯಗಳು ಮತ್ತು ಒಳ ಜನನೇಂದ್ರಿಯಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗದೆ ಇರಬಹುದು. ಉದಾಹರಣೆಗೆ ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಪುರುಷರಲ್ಲಿ ಕಡಿಮೆ ಆದಾಗ ಜನನೇಂದ್ರಿಯಗಳ ಗಾತ್ರಗಳು ಕಡಿಮೆ ಆಗ್ತಾ ಹೋಗುತ್ತೆ, ವೀರ್ಯೋತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಶಿಶ್ನು ಕೂಡ ಸಂಪೂರ್ಣವಾಗಿ ಬೆಳವಣಿಗೆ ಆಗೋದಿಲ್ಲ. ಅದೇ ರೀತಿ ಈಸ್ಟ್ರೋಜನ್ ಏನಾದರೂ ಜಾಸ್ತಿ ಆದ್ರೆ ಪುರುಷರಲ್ಲಿ, ಈ ಈಸ್ಟ್ರೋಜನ್ ಅನ್ನೋದು ಒಂದು ಮಹಿಳೆಯರಿಗೆ ಪ್ರಧಾನವಾದ ಒಂದು ಚೋದನಿಕ ವಸ್ತು, ಹಾರ್ಮೋನು. ಅದು ಪುರುಷರಲ್ಲೇ ಹೆಚ್ಚಾಗಿ ಕಂಡುಬಂದ್ಬಿಟ್ರೆ ಆಗ ಪುರುಷನಿಗೆ ಸ್ತ್ರೀಯ ಒಂದು ವ್ಯಕ್ತಿಗತವಾದ ಒಂದು ಕೆಲವಾರು ಚಿಹ್ನೆಗಳು ಕಂಡು ಬರ್ತದೆ. ಅಂದ್ರೆ ಈ ಸ್ತನಗಳು ವೃದ್ಧಿ ಆಗೋದು, ಅಂದ್ರೆ ಗೈನಕೋಮ್ಯಾಸ್ಟಿಯಾ ಅಂತೀವಿ, ಶಿಶ್ನುಗಳು ಚಿಕ್ಕದಾಗೋದು, ನೋಡೋದಕ್ಕೆ ಒಂಥರ ಹೆಂಗಸಿನ ತರ ಕಾಣೋದು, ಕೆನ್ನೆ ಮೇಲೆ ಕೂದಲು ಬೆಳೆದೇ ಹೋಗ್ಬೋದು, ಮೀಸೆ ಬರ್ದೇ ಹೋಗ್ಬೋದು, ಗಡ್ಡ ಮೀಸೆ ಹೇರಳವಾಗಿ ಬರ್ದೇ ಹೋಗ್ಬೋದು, ಎದೆ ಮೇಲೆ ಕೂದಲು ಬರ್ದೇ ಹೋಗ್ಬೋದು, ನಡೆ ನುಡಿ ಮತ್ತು ಆಕಾರಗಳು ಮತ್ತು ವಾಯ್ಸು ಏನು ಧ್ವನಿ ಪೆಟ್ಟಿಗೆ ಇದೆ ಅದು ಒಂದು ಸ್ತ್ರೀ ರೀತಿನಲ್ಲಿ ಫೋನಲ್ಲಿ ಮಾತಾಡಿದಾಗ ಯಾರಾದ್ರೂ ಏನಮ್ಮ ಅಂತ ಕೇಳೋ ಸಾಧ್ಯತೆ ಇರುವಷ್ಟು ಧ್ವನಿ ಬದಲಾಗಿರ್ಬೋದು. ಇವುಗಳೆಲ್ಲ ಈ ಸ್ತ್ರೀಯ ಹಾರ್ಮೋನ್ ಈಸ್ಟ್ರೋಜನ್ ಜಾಸ್ತಿ ಆದಾಗ ಕಂಡು ಬರ್ತದೆ. ಬೇರೆ ಬೇರೆ ತೊಂದರೆಗಳು ಶುರು ಆಗ್ಬೋದು, ಜಾಯಿಂಟ್ ಪೇನ್ಸ್ಗಳು, ಸ್ವಲ್ಪ ಸುಸ್ತಾಗೋದು, ಆಯಾಸ ಆಗೋದು, ಬಹಳ ಮುಖ್ಯವಾಗಿ ಅಂತಂದ್ರೆ ಆಸಕ್ತಿ ಕಳ್ಕೊಳ್ಳೋದು. ಈ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಕಡಿಮೆ ಆಗೋದು, ಲೈಂಗಿಕ ವಿಚಾರಗಳಲ್ಲೂ ಕೂಡ ಕಡಿಮೆ ಆಗೋದು, ಲಾಸ್ ಆಫ್ ಲಿಬಿಡೋ ಆಗ್ಬೋದು, ನಿಮಿರಿಕೆ ದೋಷ ಕೂಡ ಉಂಟಾಗ್ಬೋದು. ಅಂದ್ರೆ ಮುಂಚೆ ಎಷ್ಟು ಗಡ್ಸವಾಗಿ ಶಿಶ್ನು ನಿಲ್ತಾ ಇತ್ತು ಅದು ನಿಲ್ಲದೆ ಇರೋದು, ವೃಷಣಗಳು ಸೈಜ್ ಕೂಡ ಶ್ರಿಂಕ್ ಆಗ್ಬೋದು. ಇದನ್ನಕ್ಕೂ ಚಿಕಿತ್ಸೆ ಬಹಳ ಸುಲಭ. ಇದಕ್ಕೂ HRT, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಅಂದ್ರೆ ಈಗ ಮಹಿಳೆಯರಿಗೆ ಈಸ್ಟ್ರೋಜನ್ ಕೊಡ್ತೀವಿ, ಪುರುಷರಿಗೆ ಟೆಸ್ಟೋಸ್ಟೆರೋನ್ ಕೊಡ್ತೀವಿ. ಈ ಟೆಸ್ಟೋಸ್ಟೆರೋನ್ 3 ರೀತಿನಲ್ಲಿ ಬರ್ತದೆ. ಒಂದು ಕ್ಯಾಪ್ಸೂಲ್ ರೀತಿನಲ್ಲಿ ಬರ್ತದೆ, ಎರಡನೇದು ಲೇಪನಗಳು ಅಂದ್ರೆ ಜೆಲ್ಲು ಹಚ್ಕೊಳ್ಳೋದು, ಮೂರನೇದು ಇಂಜೆಕ್ಷನ್ ಚುಚ್ಚುಮದ್ದುಗಳು. ಇದರಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ತೆಗೆದುಕೊಳ್ತಾ ಹೋದ್ರೆ ಅವ್ರಿಗೆ ಮತ್ತೆ ಏನು ಅದು ನವ ಯೌವನ, ಹಳೆ ಯೌವನ ಇತ್ತು ಅದು ಬರುತ್ತೆ. ಜೊತೆಗೆ ವಿಟಮಿನ್ಗಳು, ಈ ಜಿಂಕು, ಸೆಲಿನಿಯಮ್ಮು ಮತ್ತು ಎಲ್ಆರ್ಜಿನ್ ಯುಕ್ತ ಮಾತ್ರೆಗಳು ಅಥವಾ ಸ್ಯಾಚೆಟ್ಸು ಅವುಗಳನ್ನ ಕೊಟ್ಟಾಗ ಕೂಡ ಜೊತೆಗೆ ಉತ್ತೇಜನ ಕೊಡ್ತವೆ. ಕೊಟ್ಟು ಆಂಡ್ರೋಪಾಸನ್ನ ಮುಂದೂಡ್ಬೋದು.